ನಮಸ್ಕಾರ. ಈ ನ್ಯಾಯಶಾಸ್ತ್ರದ ಮೂರನೆಯ ಘಟಕದ ಭಾಗವಾಗಿ ನಾವು ಸೋರ್ಸಸ್ ಆಫ್ ಲಾ ನೋಡ್ತಾ ಇದ್ದೀವಿ. ಅಂದರೆ ಕಾನೂನಿನ ಮೂಲಗಳೇನು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಮೊದಲನೇ ವಿಡಿಯೋನ ನಾನು ಈ ಜ್ಯೂರಿಸ್ಟ್ಗಳ ಕಾನ್ಸೆಪ್ಟನ್ನು ನಿಮಗೆ ಇಂಟ್ರೊಡಕ್ಷನ್ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಎರಡನೇ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಪಾರ್ಟ್ ಯೂನಿಟ್ 3ನ ಎರಡನೇ ವಿಡಿಯೋನಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಕಸ್ಟಮ್ ಆಸ್ ಎ ಸೋರ್ಸ್ ಆಫ್ ಲಾ. ಅಂದರೆ ಸಂಪ್ರದಾಯ ಅಂತಕ್ಕಂಥದ್ದು ಕಾನೂನಿನ ಮೂಲ ಹೇಗೆ ಅಂತಕ್ಕಂಥದ್ದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಇವತ್ತು ಎರಡನೇ ವಿಷಯ ಪ್ರಿಸಿಡೆಂಟ್ ಅಂತ ಹೇಳ್ತೀವಿ, ಆರ್ ಪ್ರಿಸಿಡೆನ್ಸ್ ಆಸ್ ಎ ಸೋರ್ಸ್ ಆಫ್ ಲಾ. ಇಟ್ ಬಿಕಮ್ಸ್ ಎ ಪ್ರೆಸಿಡೆನ್ಸ್ ಅಂತ ಹೇಳ್ತೀವಿ. ಪ್ರಿಸಿಡೆಂಟ್ ಅಂದರೆ ಪೂರ್ವ ನಿದರ್ಶನ ಅಂತ ಹೇಳ್ಬೋದು ಕನ್ನಡದಲ್ಲಿ. ವಿ ಕಾಲ್ ಇಟ್ ಆಸ್ ಪೂರ್ವ ನಿದರ್ಶನ. ಲಾ ಸ್ಟೂಡೆಂಟ್ಸ್ಗಳಿಗೆ ಈ ವಿಷಯ ಬಹಳ ಪ್ರಮುಖ. ಪ್ರೆಸಿಡೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ಲಾಯರ್. he has to be continuously on watch of the judgments of the Supreme Court in particular and judgments of the high courts in general. ಈ ಕಾನೂನಿನ ವಿಷಯವನ್ನು ನಿಮ್ಮ ಒಂದು ವಾದ ವಿವಾದಗಳಲ್ಲಿ ನಿಖರವಾಗಿ ನೀವು ಹೇಳಬೇಕಾದ್ರೆ ಟ್ರಯಲ್ ಕೋರ್ಟ್ಗಳಲ್ಲಿ, ಹೈಕೋರ್ಟ್ಗಳಲ್ಲಿ ನಿಖರವಾಗಿ ನೀವು ಆ ವಿಷಯವನ್ನು ಪ್ರತಿಪಾದಿಸಬೇಕಾದ್ರೆ ನೀವು ಅನೇಕ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣಗಳನ್ನು ಸೈಟೇಷನ್ ಮಾಡಬೇಕಾಗ್ತದೆ, ನಿದರ್ಶನಾಗಿ ತೋರಿಸ್ಬೇಕಾಗ್ತದೆ. ಅದಕ್ಕೆ ಅದು ಬಹಳ ಮುಖ್ಯ. ಜಡ್ಜ್ಗಳಿಗೆ ತೀರ್ಪು ಕೊಡಲಿಕ್ಕೆ ಒಂದು ಟ್ರಯಲ್ ಕೋರ್ಟಲ್ಲಾಗಲಿ ಅಥವಾ ಹೈಕೋರ್ಟಲ್ಲಾಗಲಿ ನೀವು ಆ ರೀತಿಯಾದಂತಹ ನಿಮ್ಮ ಒಂದು ವಾಸ್ತವಗಳಿಗೆ, ಫ್ಯಾಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತಹ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು ನೀವು ಅವ್ರ ಮುಂದೆ ತಂದಾಗ ನಿಮ್ಮ ವಾಸ್ತವಾಂಶ, ಕ್ವಶನ್ ಆಫ್ ಫ್ಯಾಕ್ಟ್ ಅದಕ್ಕೆ ಮ್ಯಾಚ್ ಆಗ್ತಿದ್ರೆ ಅದೇ ನಿರ್ಧಾರವನ್ನು ಹೈಕೋರ್ಟ್ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಪ್ರೆಸಿಡೆನ್ಸ್ ಅಂತ ಹೇಳ್ತೀವಿ. ಈ ಪ್ರೆಸಿಡೆನ್ಸ್ ಅಂತಕ್ಕಂಥ ವಿಷಯದಲ್ಲಿ ಸುಮಾರು ಟರ್ಮಿನಾಲಜಿ ಬರ್ತವೆ. ಸ್ಟೇರ್ ಡಿಸಿಸ್ ಅಂತ ಬರ್ತದೆ, ಆಮೇಲೆ ರೇಷಿಯೋ ಡೆಸಿಡೆಂಡಿ ಅಂತ ಬರ್ತದೆ, ನೆಕ್ಸ್ಟ್ ವಿ ವಿಲ್ ಗೆಟ್ ಆಬಿಟರ್ ಡಿಕ್ಟಾ ಅಂತ ಬರ್ತದೆ. ಇವೆಲ್ಲವನ್ನು ನೋಡುವುದು ಮುಖ್ಯ. ಮೊದಲು ನಾವು ಪ್ರೆಸಿಡೆಂಟ್ ಅಂದರೆ ಏನು ಅನ್ನೋದನ್ನು ನೋಡೋಣ. ನಂತರದ ಸಮಯದಲ್ಲಿ ವಾಟ್ ಈಸ್ ರೇಷಿಯೋ ಡೆಸಿಡೆಂಡಿ, ವಾಟ್ ಈಸ್ ಆಬಿಟರ್ ಡಿಕ್ಟಾ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಚರ್ಚೆ ಮಾಡ್ತೀನಿ, ನಿಮ್ಮ ಗಮನಕ್ಕೆ ತರ್ತೀನಿ. ಏನು ಅಂತಂದರೆ ಪರೀಕ್ಷೆಯಲ್ಲಿ ಶಾರ್ಟ್ ನೋಟ್ಗಳಿಗಾಗಿ ಇವನ್ನೆಲ್ಲ ಕೇಳಿದ್ದಾರೆ. ಆಬಿಟರ್ ಡಿಕ್ಟಾ ಅಂದರೆ ಏನು ಕೇಳಿದ್ದಾರೆ, ಸ್ಟೇರ್ ಡೆಸಿಸ್ ಅಂದರೆ ಏನು ಕೇಳಿದ್ದಾರೆ, ಆಮೇಲೆ ರೇಷಿಯೋ ಡೆಸಿಡೆಂಟಿ ಅಂದರೆ ಏನು ಕೇಳಿದ್ದಾರೆ. ಅವೆಲ್ಲ ಇದರೊಳಗೆ ಪ್ರೆಸಿಡೆಂಟ್ ಒಳಗಡೆನೆ ಬರ್ತವೆ. ಆಲ್ ದೋಸ್ ಥಿಂಗ್ಸ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಪ್ರೆಸಿಡೆನ್ಸ್ ಅನ್ನೋದನ್ನು ನಿಮಗೆ ಹೇಳ್ತಾ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ಆಮೇಲೆ ಇವತ್ತಿನ ಈ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದೀಸ್ ಥಿಂಗ್ಸ್. ಪ್ರೆಸಿಡೆಂಟ್ ಅಂದರೆ ಏನು, ಅದರ ಅರ್ಥ ಏನು, ಅಥವಾ ಪ್ರೆಸಿಡೆನ್ಸಿನ ಮಹತ್ವ ಏನು, ಪ್ರೆಸಿಡೆಂಟ್ನ ಮಹತ್ವ ಏನು, ಆಮೇಲೆ ಅದರ ವ್ಯಾಖ್ಯಾನವನ್ನು ಹೇಗೆ ಮಾಡ್ಬೋದು, ಯಾವ ಥರನಾದಂತಹ ಪ್ರೆಸಿಡೆನ್ಸ್ ಇರ್ತವೆ, ದ ಟೈಪ್ಸ್ ಆಫ್ ಪ್ರೆಸಿಡೆನ್ಸ್, ಹೌ ದೇ ಆರ್ ಅನ್ನೋದನ್ನು, ಟೈಪ್ಸ್ ಆಫ್ ಪ್ರೆಸಿಡೆನ್ಸ್ ಅನ್ನು ನೋಡ್ತೀವಿ. ದೆನ್ ವಿ ವಿಲ್ ಸಿ ಡಾಕ್ಟ್ರಿನ್ ಆಫ್ ಸ್ಟೇರ್ ಡಿಸಿಸ್ ಅಂದರೆ ಏನು ಅಂತಕ್ಕಂಥದ್ದು ನೋಡ್ತೀನಿ. ಇದ್ರ ಜೊತೆಗೆ ವಿ ಆರ್ ಗೋಯಿಂಗ್ ಟು ಸಿ ರೇಷಿಯೋ ಡೆಸಿಡೆಂಡಿ ಆಲ್ಸೋ, ಆಬಿಟರ್ ಡಿಕ್ಟಾ ಆಲ್ಸೋ, ಆಲ್ ದ ತ್ರೀ. ಇದು ಆಮೇಲೆ ಅಡ್ವಾಂಟೇಜ್, ಪ್ರೆಸಿಡೆಂಟಿನ ಪೂರ್ವ ನಿದರ್ಶನದ ಪ್ರಯೋಜನ ಮತ್ತು ಅದರದ್ದು ನಿಷ್ಪ್ರಯೋಜನಗಳು, ದೋಷಗಳೇನು ಅಂತಕ್ಕಂಥದ್ದನ್ನು ಭಾರತದಲ್ಲಿ ನಾವು ಹೆಂಗೆ ಯೂಸ್ ಮಾಡ್ತೀವಿ ಇದನ್ನ ಅನ್ನೋದನ್ನು ನಾವು ನೋಡ್ಬೋದು. ಆರ್ಟಿಕಲ್ 141ನಲ್ಲಿ ನಾವು ಈ ಪ್ರೆಸಿಡೆಂಟ್ ಬಗ್ಗೆ ಮಾತಾಡ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಕೇಸ್ ಲಾಗಳನ್ನು ನೀವು ಸೈಟೇಷನ್ ಮಾಡ್ಬೋದು. ಎಲ್ಲ ಕೇಸ್ ಲಾಗಳಲ್ಲೂ ಬಹಳಷ್ಟು ಪ್ರಕರಣಗಳಲ್ಲಿ ಪ್ರೆಸಿಡೆಂಟ್ ಈಸ್ ಆಲ್ವೇಸ್ ಎ ಕಾನ್ಸೆಪ್ಟ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಒಂದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಓಕೆ, ಲೇಟೆಸ್ಟ್ ಟೈಮ್ ಬಂದಾಗ ನಾನು ಹೇಳ್ತೀನಿ ಮೀನಿಂಗ್, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಪ್ರೆಸಿಡೆಂಟ್. ನೋಡಿ, ಈ ಕಾಮನ್ ಲಾ ಪ್ರಿನ್ಸಿಪಲ್ನಲ್ಲಿ ಬೆಳೆದು ಬಂದಂಥ ದಾರಿ ಇದು. ಇನ್ಫ್ಯಾಕ್ಟ್ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಈ ಕಾಮನ್ ಲಾ ಅಂತಕ್ಕಂಥದ್ದು ಬೆಳವಣಿಗೆ ಹೊಂದಿರುವುದು ಅಥವಾ ಇವಾಲ್ವ್ ಆಗಿರುವುದು, ರೂಪುಗೊಂಡಿರುವುದು ಪ್ರೆಸಿಡೆಂಟ್ಗಳ ಮೇಲೇ ಅನ್ನೋದನ್ನು ಹೇಳಬೇಕಾಗ್ತದೆ ನಾನು. ಪ್ರೆಸಿಡೆಂಟ್ ಮೀನ್ಸ್ ಜುಡಿಷಿಯಲ್ ಡಿಸಿಷನ್ಸ್. ನೋಡಿ,
means judicial decisions which are followed in subsequent cases of similar facts. If the facts are similar, the court has already given judgment on that fact, then ಅಲ್ಲಿ ಲಾಯರ್ಗಳು ಹೇಳ್ತಾರೆ, ಸರ್ ದಿಸ್ ಈಸ್ ಕವರ್ಡ್ ಬೈ ಯುವರ್ ಓನ್ ಜಡ್ಜ್ಮೆಂಟ್ ಅಂತ. ಅಥವಾ ಆ ಒಂದು ನಿರ್ಧಾರ ನಿಮ್ಮ ಏನು ಯಾವ ಕೋರ್ಟಲ್ಲಿ ವಾದ ಮಾಡ್ತೀರಿ ಅದಕ್ಕಿಂತ ಮೇಲಿನ ಕೋರ್ಟ್ ಆಗಿದ್ದರೆ ಯು ವಿಲ್ ಗಿವ್ ಎ ಸೈಟೇಷನ್. ಇಟ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಸ್ಟೇರ್ ಡೈಸಿಸ್. ಇಟ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಸ್ಟೇರ್ ಡೆಸಿಸ್. ಏನು ಸ್ಟೇರ್ ಡೆಸಿಸಿಸ್ ಅಂದರೆ, ಸ್ಟೇರ್ ಡೆಸಿಸಿಸ್ ಅಂದರೆ ಟು ಸ್ಟ್ಯಾಂಡ್ ಬೈ ಡಿಸೈಡೆಡ್ ಮ್ಯಾಟರ್ಸ್. ಟು ಸ್ಟ್ಯಾಂಡ್ ಬೈ ಡಿಸೈಡೆಡ್ ಮ್ಯಾಟರ್ಸ್. ಒಮ್ಮೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ನಿಲುವನ್ನು ನ್ಯಾಯಾಲಯ ತೆಗೆದುಕೊಂಡಿದ್ದರೆ ಅದೇ ನಿಲುವಿನ ಮೇಲೆ ಹೊಸ ಪ್ರಕರಣವನ್ನು, ಅಂದರೆ ಪ್ರಕರಣ ಅದೇ ಪ್ರಕರಣದಂತೆ ಇರಬೇಕು. ಅದರ ವಾಸ್ತವಗಳು, ಕ್ವಶನ್ ಆಫ್ ಫ್ಯಾಕ್ಟ್ ಏನಿದೆಯಲ್ಲ, ಇಟ್ ಶುಡ್ ಬಿ ಸೇಮ್ ಆ್ಯಸ್ ದ್ಯಾಟ್ ಆಫ್, ಎಕ್ಸಾಕ್ಟ್ಲಿ ಸಿಮಿಲರ್ ಅಲ್ಲ, ಸೇಮ್ ಆ್ಯಸ್ ದ್ಯಾಟ್ ಆಫ್ ದ ಅರ್ಲಿಯರ್ ಫ್ಯಾಕ್ಟ್ಸ್. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು, ವಿ ಯೂಸ್ ದ ಪ್ರೆಸಿಡೆಂಟ್ ಆ್ಯಂಡ್ ಗಿವ್ ದ ಡಿಸಿಷನ್. ಪೂರ್ವ ನಿದರ್ಶನ ಎಂದರೆ ನ್ಯಾಯಾಲಯಗಳು ತಮ್ಮ ತೀರ್ಪುಗಳನ್ನು ನಂತರದ ಪ್ರಕರಣಗಳಲ್ಲಿ ಅನುಸರಿಸುವುದು, ಅದೇ ತತ್ವವನ್ನು ಅನುಸರಿಸುವುದು. ಇದು ಸ್ಟೇರ್ ಡೆಸಿಸ್ ಎಂಬ ತತ್ವದ ಮೇಲೆ ಆಧಾರಿತವಾಗಿದೆ. ತೀರ್ಮಾನಿಸಲ್ಪಟ್ಟ ವಿಚಾರಗಳ ಮೇಲೆ ನಿಂತುಕೊಳ್ಳುವುದು. ಒಮ್ಮೆ ಒಂದು ವಿಚಾರ ತೀರ್ಮಾನ ಆಗಿದೆ ಅಂತಂದರೆ ಅದೇ ತೆರನಾಗಿರುವಂತಹ ಏನು ವಿಚಾರಗಳಿದಾವೆ ಅದು ಸೇಮ್ ಅಂಥೇಳಿ ತೀರ್ಪು ಹೇಳುವಂಥದ್ದು. ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಪ್ರಿಸಿಡೆಂಟ್. ಪ್ರಿಸಿಡೆಂಟ್ದ ಅರ್ಥ ಇದು, ಅಥವಾ ಏನು ಪೂರ್ವ ನಿದರ್ಶನದ ಅರ್ಥ ಪ್ರೆಸಿಡೆಂಟ್. ಪೂರ್ವ ನಿದರ್ಶನ. ಪೂರ್ವ ನಿದರ್ಶನಕ್ಕೆ ಈ ಅರ್ಥವನ್ನು ಕೊಡ್ಬೋದು ನಾವು. ಅದಕ್ಕೆ ಇನ್ನೊಂದು ಅರ್ಥ ಸ್ಟೇರ್ ಡೆಸಿಸಿಸ್ ಅಂತ ಹೇಳ್ತಾರೆ, ರೈಟ್. ಇಂಪಾರ್ಟೆನ್ಸ್ ಆಫ್ ದಿ ಪ್ರೆಸಿಡೆಂಟ್. President is considered as one of the most important sources of law in common law countries. ಅದು ಹೇಳಿದ್ನಲ್ಲ ನಾನು, ಕಾಮನ್ ಲಾ ಕಂಟ್ರೀಸ್ ಅಂದರೆ ಇಂಗ್ಲೆಂಡ್, USA ಮತ್ತು ಇಂಡಿಯಾ. ನಾವು ಕಾಮನ್ ಲಾ ಪ್ರಿನ್ಸಿಪಲ್ ಮೇಲೆ ನಮ್ಮ ಲೀಗಲ್ ಸಿಸ್ಟಮನ್ನು ನಿಲ್ಲಿಸಿದ್ದೇವೆ. ಆದರೆ ಜರ್ಮನಿ, ಕೆಲವೊಂದು ದೇಶದಲ್ಲಿ ಅವ್ರದ್ದೇ ಆದಂತಹ ವ್ಯವಸ್ಥೆ ಇದೆ. ಅಲ್ಲಿ ಇದಕ್ಕೆ ಅಷ್ಟು ಮಹತ್ವ ಇರಲಿಕ್ಕಿಲ್ಲ. ಬಟ್ ಇನ್ ದ ಹೋಲ್ ವರ್ಲ್ಡ್ ದಿಸ್ ಕಾನ್ಸೆಪ್ಟ್ ಆಫ್ ಪ್ರೆಸಿಡೆಂಟ್ ಈಸ್ ವೆರಿ much popular, right? Countries like India, England and US, it provides a certainty, uniformity and predictability in law. ಮೊದಲೇ ನಮ್ಗೆ ಅನಿಸುತ್ತೆ ಒಂದು ಪ್ರಕರಣ ಬಂದರೆ ಓಕೆ ಇದು ಇದೇ ರೀತಿ ಆಗುತ್ತೆ, ಯಾಕೆ ಅಂದರೆ ಇಂಥ ಒಂದು ತೀರ್ಪು ನಮ್ಗೆ ಆಲ್ರೆಡಿ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಕೋರ್ಟ್ಸ್ ರಿಲೈ ಆನ್ ಅರ್ಲಿಯರ್ ಡಿಸಿಷನ್ಸ್ ಟು ಮೇಂಟೈನ್ ಕನ್ಸಿಸ್ಟೆನ್ಸಿ ಇನ್ ಜಸ್ಟಿಸ್. ನೋಡಿ, ಒಂದಕ್ಕೆ ಒಂದು ತೀರ್ಪು ಇನ್ನೊಂದಕ್ಕೆ ಇನ್ನೊಂದು ತೀರ್ಪು ಆಗಬಾರ್ದು. ಒಂದು ಸಂಬಂಧಪಟ್ಟಂತಹ ಒಂದು ಕ್ವಶನ್ ಆಫ್ ಫ್ಯಾಕ್ಟ್ ಡಿಸೈಡ್ ಆದರೆ ಅದೇ ಥರನಾದಂತಹ ಪ್ರಕರಣ ಮೊದಲು ಕೋರ್ಟ್ನಲ್ಲಿ ನಿರ್ಣಯ ಆಗಿದ್ದರೆ ಅದೇ ತೀರ್ಪನ್ನು ನಾವು ಇದಕ್ಕೆ ಕೊಡಬೇಕಾಗ್ತದೆ. ಪೂರ್ವ ನಿದರ್ಶನವು ಕಾನೂನಿನ ಅತ್ಯಂತ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ. ಇದು ಕಾಮನ್ ಲಾ ಕಂಟ್ರಿಗಳಲ್ಲಿ ನಾವು ನೋಡ್ತೀವಿ. ಆಮೇಲೆ ಇದರಿಂದ ಏನು ನಿಶ್ಚಿತತೆ ನಮಗೆ ಸಿಗ್ತದೆ. ನ್ಯಾಯಾಲಯದಲ್ಲಿ ಏಕರೂಪತೆಯನ್ನು ತರಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವು ಮನಗಾಣಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದರ ಮೇಲೆ ಡೆಫಿನೇಷನ್ಸ್ನು ಕೂಡ ನಾವು ಒಂದು 2 ಡೆಫಿನೇಷನ್ನ ಇಲ್ಲಿ ತಗೊಳ್ತೀನಿ, ಪರ್ಟಿಕ್ಯುಲರ್ಲಿ ಅಬೌಟ್ ಸಾಲ್ಮಂಡ್. ವೈ ಟೈಮ್ ಆ್ಯಂಡ್ ಅಗೇನ್ ವಿ ಟೇಕ್ ಸಾಲ್ಮಂಡ್ ಈಸ್ ಹಿ ಹ್ಯಾಸ್ ರಿಟನ್ ದ ಬುಕ್ ಜೂರಿಸ್ಪ್ರುಡೆನ್ಸ್. ಓಕೆ, ಅವನೇನು ಹೇಳ್ತಾನೆ, ಸಾಲ್ಮಂಡ್ ಏನು ಹೇಳ್ತಾರೆ ನಾವು ನೋಡೋದಾದರೆ, ಪ್ರೆಸಿಡೆಂಟ್ ಈಸ್ ಎ ಜುಡಿಷಿಯಲ್ ಡಿಸಿಷನ್ which contains in itself a principle. Once a decision comes, it will be ultimately creating a principle. The underlying principle is the authoritative element. The principle, what is evolved in that judgment, is based on so much of research and argument and all that. Therefore, it is called ratio decidendi. The principle evolved in a judgment is called ratio decidendi. ಕೀಟನ್ ಏನು ಹೇಳ್ತಾನೆ, ಜುಡಿಷಿಯಲ್ ಪ್ರೆಸಿಡೆಂಟ್ ಈಸ್ ಎ ಜುಡಿಷಿಯಲ್ ಡಿಸಿಷನ್ ಟು ವಿಚ್ ದ ಅಥಾರಿಟಿ ಹ್ಯಾಸ್ ಇನ್ ಸಮ್ ಮೇಜರ್ ಬೀನ್ ಅಟ್ಯಾಚ್ಡ್.
ಒಂದು ಡಿಸಿಷನ್ ಆಗಿದೆ ಅಂತಂದರೆ ಅದು ಒಂದು ತತ್ವಕ್ಕೆ ಸಿದ್ಧಾಂತಕ್ಕೆ ನಾವು ಬಂದು ನಿಂತಿದ್ದೀವಿ ಅಂತ. ಜುಡಿಷಿಯಲ್ ಪ್ರೆಸಿಡೆಂಟ್ ಈಸ್ ಎ ಜುಡಿಷಿಯಲ್ ಡಿಸಿಷನ್ ಟು ವಿಚ್ ಅಥಾರಿಟಿ ಹ್ಯಾಸ್ ಕಮ್ ಟು ಹ್ಯಾಸ್ ಇನ್ ಸಮ್ ಮೆಜರ್ ಬೀನ್ ಅಟ್ಯಾಚ್ಡ್. ಅದಕ್ಕೊಂದು ಆಧಾರ ಇದೆ, ಅಥಾರಿಟಿ ಇದೆ ಅಂತೆ. ನ್ಯಾಯಪೂರ್ವ ನಿದರ್ಶನವೆಂದರೆ ಕೆಲವು ಮಟ್ಟದಲ್ಲಿ ಬಾಧ್ಯತೆಯುಳ್ಳ ನ್ಯಾಯಾಲಯದ ತೀರ್ಪು. ಟು ಸರ್ಟನ್ ಲೆವೆಲ್ ಇಟ್ ಕ್ರಿಯೇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಪೂರ್ವ ನಿದರ್ಶನವೆಂದರೆ ತತ್ವವನ್ನು ಒಳಗೊಂಡಿರುವ ನ್ಯಾಯಾಲಯದ ತೀರ್ಪು. ಈ ತತ್ವವೇ ರೇಷಿಯೋ ಡೆಸಿಡೆಂಡಿ ಎಂದು ಕರೆಯಲಾಗುವ ಬಾಧ್ಯತೆಯ ಅಂಶ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಿಸ್ ಇಸ್ ವಾಟ್ ವಿ ಕ್ಯಾನ್ ಟಾಕ್ ಅಬೌಟ್ ದಿ ಪ್ರೆಸಿಡೆಂಟ್. ಏನು ಪ್ರೆಸಿಡೆಂಟ್ಗಳು ಯಾವ ಥರ ಇದ್ದಾವೆ ಅಂತ ಹೇಳಿ ನಾವು ನೋಡೋದಾದರೆ, ಅಥಾರಿಟೇಟಿವ್ ಪ್ರೆಸಿಡೆಂಟ್ ಅಂದರೆ ಇಟ್ ಬೈಂಡ್ಸ್ ದ ಲೋಯರ್ ಕೋರ್ಟ್ಸ್. ಆ್ಯಕ್ಚುಲಿ ಅಥಾರಿಟೇಟಿವ್ ಪ್ರೆಸಿಡೆಂಟ್ ಬೈಂಡ್ಸ್ ದ ಕೋರ್ಟ್ಸ್. ಬೈಂಡಿಂಗ್ ಆನ್ ದ ಕೋರ್ಟ್ಸ್ ಮಸ್ಟ್ ಬಿ ಫಾಲೋಡ್. ಆಲ್ ಡಿಸಿಷನ್ಸ್ ಆಫ್ ದ ಸುಪ್ರೀಂ ಕೋರ್ಟ್ are binding on all high courts, all subordinate courts. Whatever the decision that is given in the Supreme Court and which has evolved one particular principle, that principle has to be followed by all other courts. ಯಾವುದೇ ಒಂದು ವಿಷಯದ ಮೇಲೆ ಆ ತೆರನಾದಂತಹ ಒಂದು ಜಡ್ಜ್ಮೆಂಟ್, ಒಂದು ತತ್ವವನ್ನು ಅಲ್ಲಿ ಮಾಡಿದರೆ ಅದನ್ನೇ ನಾವು ಎಲ್ಲ ಪ್ರಕರಣಗಳಲ್ಲೂ, ಅಂದರೆ ಅದಕ್ಕೆ ಹೊಂದಿಕೊಳ್ಳಿರುವಂಥ ಫ್ಯಾಕ್ಟ್ಗಳು ಇರಬೇಕು. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ನಡೆದಂಥ ಘಟನೆ ಇರ್ತದಲ್ವ, ಘಟನೆ ಸಾಮಾನ್ಯವಾಗಿ ಒಂದೇ ಆಗಿರಬೇಕು, ಒಂದೇ ತೆರನಾದಂಥದ್ದು ಇರಬೇಕು. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಹೈಕೋರ್ಟು ಮನ್ನಣೆ ಮಾಡಿ ಅದನ್ನು ಅನ್ವಯಿಸ್ತದೆ, ಲೋವರ್ ಕೋರ್ಟ್ ಮನ್ನಣೆ ಮಾಡಿ ಅದನ್ನು ಅನ್ವಯಿಸ್ತದೆ. ದೆನ್ ಎ ಹೈಕೋರ್ಟ್ ಡಿಸಿಷನ್ ಈಸ್ ಬೈಂಡಿಂಗ್ ಆನ್ ಆಲ್ ಸಬಾರ್ಡಿನೇಟ್ ಕೋರ್ಟ್ಸ್ ವಿದಿನ್ ದ ಟೆರಿಟರಿ ಆಫ್ ದ್ಯಾಟ್ ಸ್ಟೇಟ್. ಆ ರಾಜ್ಯದ ಒಳಗಡೆ ಇರುವ ಎಲ್ಲ ಅಧೀನ ನ್ಯಾಯಾಲಯಗಳಿಗೆ ಆ ಉಚ್ಚ ನ್ಯಾಯಾಲಯದ ತೀರ್ಪು ಏನಾಗುತ್ತೆ, ಬೈಂಡಿಂಗ್ ಆಗುತ್ತೆ. ಅದನ್ನು ಅದು ಬಾಧ್ಯತೆ ಆಗುತ್ತೆ. ದ್ಯಾಟ್ ದೇ ಹ್ಯಾವ್ ಟು ಫಾಲೋ. ದೆನ್ ಪರ್ಸುವೇಸಿವ್ ಪ್ರೆಸಿಡೆಂಟ್. What is persuasive precedent? Persuasive precedent need not be followed. It is not binding. May be considered. For example, High Court of Karnataka gives one judgment. Then High Court of Maharashtra may or may not use. Lawyers will say, sir, in Karnataka, the court has given this decision on this fact. Then it is not binding on the Maharashtra High Court. But it will look into it. It may or may not consider. The decision of one High Court is not binding on the decision of another High Court. However, they can consider it. Their view may be different from the view of that High Court. Such comparative things are called persuasive precedent ಅಂತ ಹೇಳ್ಬೋದು ನಾವು. ಏನು ಅಂದರೆ ಅವುಗಳನ್ನು ನಾವು ಹೆಚ್ಚು ಒತ್ತು ಕೊಡ್ಬೋದು ಅವುಗಳಿಗೆ, ಆದರೆ ಪಾಲಿಸಲೇಬೇಕಂತಕ್ಕಂಥ ನಿಯಮ ಇಲ್ಲ. ದಾಟ್ಸ್ ಇಟ್. ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ವಿ ಹ್ಯಾವ್ ಟು ಡೂ. ಅಂದರೆ ನಾವು ಇದಕ್ಕೆ ರೇಷಿಯೋ ಡೆಸಿಡೆಂಡಿ ಅಂತೀವಿ, ಇದಕ್ಕೆ ನಾವೇನಂತೀವಿ ಅಂದರೆ ಆರ್ಬಿಟರ್ ಡಿಕ್ಟಾ ಅಂತೀವಿ. ಫಾರ್ ಎಕ್ಸಾಂಪಲ್, ಎ ಜಜ್ಮೆಂಟ್ ಗಿವನ್ ಇನ್ ಎ ಫಾರಿನ್ ಕಂಟ್ರಿ ಲೈಕ್ ಅಮೇರಿಕಾ, ಇಂಗ್ಲೆಂಡ್, that can be cited in our Supreme Court also, but it is not binding on our Supreme Court that it should follow it. No, that is a arbiter dicta. It will be considered as arbiter dicta. Arbiter dicta is not binding. Ratio decidendi is binding. Then original precedent. What is original precedent? Creates a new law for the first time. Creates a new law for the first time, like basic structure theory, like absolute liability. ಅಂದರೆ
ಈ ಒರಿಜಿನಲ್ ಪ್ರೆಸಿಡೆಂಟಿಗೆ ನಾವೇನಾದ್ರು ಎಕ್ಸಾಂಪಲ್ ಕೊಡೋದಾದರೆ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ, ಅಬ್ಸಲ್ಯೂಟ್ ಲಯಬಿಲಿಟಿ ಕೊಡ್ಬೋದು. ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ವಿ ಹ್ಯಾವ್ ಇವಾಲ್ವ್ಡ್ ಇನ್ ಕೇಶವಾನಂದ ಭಾರತಿ. ಟಿಲ್ ದಟ್ ಟೈಮ್ ದೇರ್ ವಾಸ್ ನೋ ಸಚ್ ಥಿಯರಿ, ದೇರ್ ವಾಸ್ ನೋ ಸಚ್ ಪ್ರೆಸಿಡೆಂಟ್, ದೇರ್ ವಾಸ್ ನೋ ಸಚ್ ರೇಷಿಯೋ ಡೆಸಿಡೆಂಡಿ. Similarly, in Sriram fertilizer case or oleum gas leak case or MC Mehta versus Union of India, ಎಲ್ಲ ಒಂದೇ ಕೇಸ್. ಇದರಲ್ಲಿ we have brought a new doctrine, vicarious liability, strict liability and absolute liability. Absolute liability has come, it is the invention of our Indian court in oleum gas leak case. So that is a original precedent. That is a original precedent. Okay, not declaratory, original precedent. And the last one is declaratory precedents. Application of already existing law is not that so important. There is a law you are applying, and you are telling law is like this. It means you are interpreting the law. Yes, the meaning of the law is like this anta. Meaning of the law is like this ಅಂತ ಹೇಳಿ ನೀವು ಡಿಫೈನ್ ಮಾಡ್ತೀರಿ. So that is declaratory precedent. So these are all some of the precedents, and according to me 1, 2 and 3 are very important. 1, 2 and 3 are very important. One is ratio decidendi, second one is arbiter dicta, and third one is the original precedent. ಈ ರೀತಿ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. That these three are very, very important types that we can discuss on the. Then what exactly meant by stare decisis? Stare decisis ಅಂದ್ರೆ ಏನು? ಸ್ಟೇರ್ ಡಿಸಿಸಿಸ್ ಸಿದ್ಧಾಂತ ಅಂದ್ರೆ ಏನು ಅನ್ನೋದನ್ನು ನೀವು ನೋಡೋದಾದ್ರೆ, ಇಟ್ ಮೀನ್ಸ್ ಕೋರ್ಟ್ಸ್ ಮಸ್ಟ್ ಫಾಲೋ ಅರ್ಲಿಯರ್ ಜುಡಿಷಿಯಲ್ ಡಿಸಿಷನ್ಸ್ ವೆನ್ ಫ್ಯಾಕ್ಟ್ಸ್ ಆರ್ ಸಿಮಿಲರ್. ಹೇಳಿದ್ನಲ್ವ ನಾನು, ವೆನ್ ಫ್ಯಾಕ್ಟ್ಸ್ ಆರ್ ಸಿಮಿಲರ್, ನಾಟ್ ಸೇಮ್, ಸಿಮಿಲರ್. ಒಂದೇ ತರಹ, ಒಂದೇ ಅಲ್ಲ, ಒಂದೇ ಥರ ಇರಕ್ಕೆ ಸಾಧ್ಯನೇ ಇಲ್ಲ. ನೋ, ಯು ವಿಲ್ ನಾಟ್ ಫೈಂಡ್ ಎಕ್ಸಾಕ್ಟ್ಲಿ ಸೇಮ್ ಫ್ಯಾಕ್ಟ್ ಎವ್ರಿವೇರ್, ಬಟ್ ದ total genesis of the fact may be same. Genesis of the fact may be same. The murder is a fact. Another murder is also a fact. But both murder are not true copies. In one case he might have stabbed. In another case he might have strangulated. In the third case he might have shooted him out. All are murders only. All are murders. Similar. Murder is similar, but not exactly the same. ಅಂತ ಸಿಮಿಲರ್ ಇರ್ತಕ್ಕಂಥ ಪ್ರಕರಣಗಳಿಗೆ ಎನ್ಶ್ಯೂರ್ಸ್ ಸ್ಟೆಬಿಲಿಟಿ ಇನ್ ಲೀಗಲ್ ಸಿಸ್ಟಮ್. ದಿಸ್ ವಾಟ್ ಫ್ಯಾಕ್ಟ್ ವಿ ಆರ್, ಈ ಕೋರ್ಟ್ಸ್ ಹ್ಯಾವ್ ಟು ಫಾಲೋ. ಸ್ಟೇರ್ ಡೆಸಿಸ್ ಅಂದರೆ ದ ಮೀನಿಂಗ್ ಆಫ್ ದ ಸ್ಟೇರ್ ಡೆಸಿಸ್ ಈಸ್ ದಟ್ ದಿ ಲೋವರ್ ಕೋರ್ಟ್ಸ್ ಹ್ಯಾವ್ ಟು ಫಾಲೋ ದ ಡಿಸಿಷನ್ಸ್ ಆಫ್ ದ ಹೈಯರ್ ಕೋರ್ಟ್. ಅಂದರೆ ಎನದರ್ ನೇಮ್ ಈಸ್ ಪ್ರೆಸಿಡೆಂಟ್. ಇದರಿಂದ ಕಾನೂನು ವ್ಯವಸ್ಥೆಯಲ್ಲಿ ಒಂದೇ ತೆರನಾದಂತಹ ಕಾನ್ಸೆಪ್ಟ್ ಬರುತ್ತೆ. ಇದು ಕಾನೂನು ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಒದಗಿಸುತ್ತದೆ. ಬಟ್ ಸ್ಟೇರ್ ಡೆಸಿಸ್ ಕ್ಯಾನಾಟ್ ಬಿ ಯೂಸ್ಡ್ ಇನ್ ಜಜ್ಮೆಂಟ್ಸ್ which are per inquirium. What is per inquirium? Also you must know. Per inquirium, a judgment which is not based on proper principles and law. A wrong judgment. A wrong judgment, a defective judgment. The person who has given the judgment has wrongly decided it. The judge who have done it has wrongly decided it. ಅಂಥವಕ್ಕೆ ನಾವೇನಂತೀವಿ ಅಂದರೆ ಪರ್ ಇನ್ಕ್ವಿರಿಯಮ್ ಜಜ್ಮೆಂಟ್ಸ್ ಅಂತ ಹೇಳ್ತೀವಿ. ನಾವು ಜಡ್ಜ್ಗಳಿಗೆ ಹೇಳ್ಬೇಕಾದ್ರೆ ತಪ್ಪು ಜಜ್ಮೆಂಟ್ ರೀ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ವಿ ಹ್ಯಾವ್ ಇವಾಲ್ವ್ಡ್ ಎ ವರ್ಡ್, ಆ್ಯಂಡ್ ದಟ್ ವರ್ಡ್ ಈಸ್ ಜಜ್ಮೆಂಟ್ ಪರ್ ಇನ್ಕ್ವಿರಿಯಮ್ ಅಂತ. ಡೈಲಾಗ್, ಲಾಯರ್ಸ್ ಎಲ್ಲ ಡೈಲಾಗ್ ಹೇಳೋದನ್ನು, ನೋ 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 ಸರ್, ದಟ್ ಈಸ್ ಜಜ್ಮೆಂಟ್ ಪರ್ ಇನ್ಕ್ವಿರಿಯಮ್, ದಟ್ ಕ್ಯಾನಾಟ್ ಬಿ ಯೂಸ್ಡ್ ಎಸ್ ಎ ರೇಷಿಯೋ ಡೆಸಿಡೆಂಡಿ, ದಟ್ ಜಜ್ಮೆಂಟ್ ಈಸ್ ಡಿಕ್ಲೇರ್ಡ್ ಲೀಗಲಿ ಇನ್ವ್ಯಾಲಿಡ್. ಲೀಗಲಿ ಅಂಥದನ್ನು ನಾವು ಸ್ಟೇರ್ ಡೆಸಿಸ್ ಮಾಡೋಕ್ಕಾಗಲ್ಲ. ಎ ಜಜ್ಮೆಂಟ್ ವಿಚ್ ಈಸ್ ನಾಟ್ ಲೀಗಲಿ ಕರೆಕ್ಟ್, ಎ ಜಜ್ಮೆಂಟ್ which is not legally correct is called a per inquirium judgment, and they cannot become a stare decisis. They cannot become a stare decisis. ಎಂದರೆ
ಹಳೆಯ ತೀರ್ಪುಗಳನ್ನು ಸಮಾನ ವಿಚಾರಗಳಿರುವ ಹೊಸ ಪ್ರಕರಣಗಳಲ್ಲಿ ಅನ್ವಯಿಸುವುದಕ್ಕೆ ನಾವೇನು ಹೇಳ್ತೀವಿ, ಸ್ಟೇರ್ ಡಿಸಿಸಿಸ್ ಅಂತ ಹೇಳ್ತೀವಿ. ಅವನು ಅನ್ವಯಿಸುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತೀವಿ, ಸ್ಟೇರ್ ಡಿಸಿಸಿಸ್. ಇದು ಕಾನೂನು ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಒದಗಿಸುತ್ತದೆ. ಆದರೆ ಪರ್ ಇನ್ಕ್ಯೂರಿಯಂ, ಕಾನೂನನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ನೋಡಿ ಬ್ಯೂಟಿಫುಲ್ ಆಗಿದೆ. ಕಾನೂನನ್ನು ತಿಳಿಯದೆ ಕೊಟ್ಟಿರುವ ತೀರ್ಪು, ಪರ್ ಇನ್ಕ್ಯೂರಿಯಂ, ಅಥವಾ ಬದಲಾದ ಪರಿಸ್ಥಿತಿಯಲ್ಲಿ ನ್ಯಾಯಾಲಯದ ಹಳೆಯ ತೀರ್ಪಿನಿಂದ ದೂರ ಉಳಿಯಬಹುದು. ದೇರ್ ಇಸ್ ಒನ್ ಮೋರ್ ಸಿಚುವೇಶನ್. ಒನ್ ಮೋರ್ ಸಿಚುವೇಶನ್ ಈಸ್ ಕೋರ್ಟ್ಸ್ ಮೇ ಡಿಫಾಲ್ಟ್ ಇನ್ ಕೇಸಸ್ ಆಫ್ ಪರ್ ಇನ್ಕ್ಯೂರಿಯಂ ಆರ್ ಸರ್ಕಮ್ಸ್ಟನ್ಸಸ್ ಇಫ್ ಚೇಂಜ್. ಆರ್ ಸರ್ಕಮ್ಸ್ಟನ್ಸಸ್, ಪರಿಸ್ಥಿತಿ ಬದಲಾದಂಥ ಸಂದರ್ಭದಲ್ಲಿ, ಸ್ಥಿತಿಗತಿಗಳು ಚೇಂಜ್ ಆಗ್ಬೋದು ಅಂಥ ಸಂದರ್ಭದಲ್ಲಿ. ಅಬ್ದುಲ್ ಅಜೀಜ್ ಜಜ್ಮೆಂಟ್, ದೆನ್ ಜೋಸೆಫ್ ಶೈನ್ ಜಜ್ಮೆಂಟ್. ಯು ಕ್ಯಾನ್ ಸೈಟ್ 2 ಜಜ್ಮೆಂಟ್ಸ್. ಬದಲಾದ ಪರಿಸ್ಥಿತಿ ಅಂತ ಹೇಳಿ ನಾನು ಹೇಳಬೇಕಾದ್ರೆ ಐ ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ 2 ಜಜ್ಮೆಂಟ್ಸ್. ಅಬ್ದುಲ್ ಅಜೀಜ್ ಜಜ್ಮೆಂಟ್, ಅಬ್ದುಲ್ ಅಜೀಜ್ ಕೇಸ್. ಸೆಕೆಂಡ್ ಒನ್ ಇಸ್ ಜೋಸೆಫ್ ಶೈನ್ ಕೇಸ್. ಜೋಸೆಫ್ ಶೈನ್ ಕೇಸ್. ಇವೆರಡೂ ಪ್ರಕರಣಗಳನ್ನು ನೀವು ಎಕ್ಸಾಂಪಲ್ ತಗೊಂಡು ನಾನು ಇದನ್ನು ನಿಮಗೆ ಬದಲಾದ ಪರಿಸ್ಥಿತಿಯನ್ನು ಇಫೆಕ್ಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅಬ್ದುಲ್ ಅಜೀಜ್ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ, ಒಂದು ಹೆಣ್ಮಗಳನ್ನು ಮದುವೆ ಮಾಡಿಕೊಂಡು ಅವನು ಡಿಸರ್ಟ್ ಮಾಡಿ ಬಿಟ್ಬಿಟ್ಟಿರ್ತಾನೆ. ಆಮೇಲೆ ಅಬ್ದುಲ್ ಅಜೀಜ್ ಅವರು ಆ ಹೆಣ್ಮಗಳನ್ನು ತಂದು ತಮ್ಮ ಮನೇಲಿ ಇಟ್ಕೊಂಡು ಸಾಕೊಂಡು ತನ್ನ ಹೆಂಡತಿ ಥರ ನೋಡ್ತಾರೆ. ಹೆಂಡ್ತಿನೇ ಅಂತಾರಂತ ಇಟ್ಕೊಳ್ಳಿ. ದಿಸ್ ಅಬ್ದುಲ್ ಅಜೀಜ್ ವಾಸ್ ಚಾರ್ಜ್ಡ್ ಕ್ರಿಮಿನಲಿ for the offense of adultery. I think IPC 477 ಇರ್ಬೋದು ಅಂತಿತ್ತು, 477 or 78. Okay. Whereas similar offense was there in Joseph Shine case. There in that Joseph Shine case, adultery was not treated as a criminal crime. ಇದು ಪರಿಸ್ಥಿತಿಯ ಬದಲಾವಣೆ. ಇನ್ನೂ ಹೆಚ್ಚು ಬೇಕಂದ್ರೆ 2 ಕೇಸ್ನ ಕಂಪ್ಯಾರಿಟಿವ್ ಆಗಿ ನೀವು ಓದ್ಬೋದು. ಓಕೆ, ಸೊ ದಿಸ್ ಈಸ್ ಬೆಸ್ಟ್ ಎಕ್ಸಾಂಪಲ್, ದಿ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇರ್ ಡಿಸಿಸಿಸ್. ಸ್ಟೇರ್ ಡಿಸಿಸಿಸ್ ಅಂದರೂ ಒಂದೇ, ಪ್ರೆಸಿಡೆಂಟ್ ಅಂದರೂ ಒಂದೇ. ನೀವು ಸ್ಟೇರ್ ಡಿಸಿಸಿಸ್ ಮೇಲೇನೂ ಏನು ಮಾಡ್ಬೋದು, ಶಾರ್ಟ್ ನೋಟ್ನ ಕೇಳ್ಬೋದು. ಅಂದ್ರೆ ಸ್ಟೇರ್ ಡಿಸಿಸಿಸ್ ಅಂದ್ರೆ ನೀವೇನು ಬರಿಬೇಕು ಅಂತಂದರೆ, ಒಂದು ತೀರ್ಪಿನಲ್ಲಿ ಬಂದಂತಹ ಏನು ತತ್ವ ಇದೆಯಲ್ಲ ಅದನ್ನು ಇತರೆ ಕೋರ್ಟ್ಗಳು ಮತ್ತು ಸಮಾನ ಕೋರ್ಟ್ಗಳು ಪಾಲಿಸುವುದನ್ನು ನಾವೇನು ಹೇಳ್ತೀವಿ, ಪಾಲಿಸಬೇಕಾದದ್ದು ಧರ್ಮ, ಬಾಧ್ಯತೆ ಅನ್ನೋದನ್ನು ಸ್ಟೇರ್ ಡಿಸಿಸಿಸ್ ಅಂತೀವಿ ನಾವು. ಅದನ್ನು ಪಾಲಿಸುವುದು ಒಂದು ಬಾಧ್ಯತೆ. ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ, ರೈಟ್? ಇಟ್ ಮೀನ್ಸ್ ದಟ್ ಕೋರ್ಟ್ ಮಸ್ಟ್ ಫಾಲೋ. ಸಿ, ಇಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕೋರ್ಟ್ಸ್ ಟು ಫಾಲೋ the decisions of the higher courts. So that responsibility is defined as stare decisis athwa principle of stare decisis. Again, it provides practical application of law, then flexible, higher courts can modify when necessary. Stare decisis is always applicable to lower courts. ನೋಡಿ, ಅದಕ್ಕೆ ಸುಪ್ರೀಂ ಕೋರ್ಟು ತಾನು ಒಂದ್ಸಲ ಕೊಟ್ಟಂತಹ ತೀರ್ಪನ್ನು ಬದಲಾವಣೆ ಮಾಡ್ಬೋದು. It can change its decision. It happened in many cases. The example is fundamental rights cannot be amended ಅಂತ ಹೇಳಿ ಗೋಲಕ್ನಾಥಲ್ಲಿ ಹೇಳಿದ್ರು. ಎಸ್, ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಅಮೆಂಡೆಡ್ ಅಂತ ಹೇಳಿ ಕೇಶವಾನಂದ ಭಾರತಿಯಲ್ಲಿ ಹೇಳಿದರು. ಈಗ ತಾನು ಹೇಳಿದ್ನಲ್ಲ, ಅಬ್ದುಲ್ ಅಜೀಜಲ್ಲಿ ಅಡಲ್ಟ್ರಿ ಈಸ್ ಕ್ರೈಮ್ ಅಂತ ಹೇಳಿದರು, ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದರು. ಆದರೆ ಯಾವುದು ಜೋಸೆಫ್ ಶೈನ್ ಕೇಸಲ್ಲಿ ಅಡಲ್ಟ್ರಿ ಈಸ್ not crime ಅಂತ ಹೇಳಿದ್ರು. So the Supreme Court can change, that is flexibility. Higher courts can change the principles, then it will change. ನಿಶ್ಚಿತತೆ, ಏಕರೂಪತೆಯನ್ನು ತರುತ್ತದೆ. all these things are there. Then disadvantage is not so important theoretically. Academically we are looking into these things. ಅಂದವಾಗಿ ಅನುಸರಿಸಿದರೆ ನೋಡಿ, ಬ್ಲೈಂಡ್ಲಿ ಫ್ಯಾಕ್ಟ್ಗಳು ಸೇಮ್ ಇರಲ್ಲ. ಅದು ಇದಕ್ಕೆ ಅಪ್ಲೈ ಆಗುತ್ತಂತ ಅಪ್ಲೈ ಮಾಡ್ತಾರೆ. That judgment is applicable. All facts may not be same. ಅಂದರೆ law may become rigid if blindly followed. ನೀವು ಈ ಫ್ಯಾಕ್ಟ್ಗಳನ್ನು ಅದನ್ನು ಸರಿಯಾಗಿ ತುಲನೆ ಮಾಡಲಾರ್ದೆ, ಹೌದು ಅದೇ ತೆರನಾಗಿರುವಂಥದ್ದು ಮಾಡಲಾರ್ದೆ,
ಅಥವಾ ಅದೇ ಥರನಾಗಿ ಇದೆ ಅಂಥೇಳಿ ನೀವು ಪ್ರಿಸುಮ್ಷನ್ ಮಾಡೋದ್ರಿಂದ ಮಿಸ್ ಕ್ಯಾರೇಜ್ ಆಫ್ ಜಜ್ಮೆಂಟ್ ಆಗ್ಬೋದು, ತೀರ್ಪುಗಳು ತಪ್ಪಾಗಿ ಬರ್ಬೋದು, ರೈಟ್. ಕಾಂಪ್ಲೆಕ್ಸ್ ಆ್ಯಂಡ್ ಬಲ್ಕಿ ರಿಪೋರ್ಟ್ ಆಫ್ ಕೇಸಸ್, ಯಾಕೆಂದರೆ ಎಷ್ಟು ಕೇಸ್ ಅಂತ ನೀವು ನೋಡ್ತೀರಿ, ದಟ್ ಈಸ್ ಆಲ್ಸೋ ಎ ಹರ್ಕ್ಯುಲಿಯನ್ ಜಾಬ್ ಫಾರ್ ದಿ lawyers. But today, because of AI, it has become very easy. Sometimes leads to conflicting decisions. ಇದರಿಂದ ಕಾನ್ಫ್ಲಿಕ್ಟ್ ಆಗ್ಬೋದು, ಜಡ್ಜ್ಮೆಂಟ್ ತಪ್ಪು ಬರ್ಬೋದು, ಕೆಲವೊಮ್ಮೆ ವಿರೋಧಾಭಾಸದ ತೀರ್ಪುಗಳು ಬರುವ ಸಾಧ್ಯತೆ ಇರ್ತದೆ. ಯಾವುದರಿಂದ? ಕಾನ್ಸೆಪ್ಟ್ ಆಫ್ ಪ್ರೆಸಿಡೆಂಟ್ ಆರ್ ರೇಷಿಯೋ ಸ್ಟೇರ್ ಡೆಸಿಸಿಸ್ ಅಂತ ಹೇಳ್ಬೋದು. What is the position in India? We have so far seen ದಿ ಕಾನ್ಸೆಪ್ಟ್ ಆ್ಯಸ್ ಜುರಿಸ್ಪ್ರುಡೆನ್ಷಿಯಲಿ, ನ್ಯಾಯಶಾಸ್ತ್ರದ ಕಾನ್ಸೆಪ್ಟಲ್ಲಿ ನಾವು ಏನು ಮಾಡಿದ್ವಿ, ಪ್ರೆಸಿಡೆನ್ಸನ್ನು ನೋಡಿದ್ವಿ. ಬಟ್ ಪ್ರಿನ್ಸಿಪಲ್ ಆಫ್ ಪ್ರೆಸಿಡೆನ್ಸ್ ಈಸ್ ಎಕ್ಸ್ಪ್ರೆಸ್ಲಿ ಪ್ರೊವೈಡೆಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಪ್ರಿನ್ಸಿಪಲ್ಸ್ ಆಫ್ ಪ್ರೆಸಿಡೆನ್ಸ್ ಈಸ್ ಎಕ್ಸ್ಪ್ರೆಸ್ಲಿ ಪ್ರೊವೈಡೆಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 141. ಅನುಚ್ಛೇದ ಸಂವಿಧಾನದ ಅನುಚ್ಛೇದ 141ರಲ್ಲಿ ನಾವು ಕ್ಲಿಯರಾಗಿ ಹೇಳಿಬಿಟ್ಟಿದ್ದೀವಿ. ಏನು ಹೇಳಿದ್ದೀವಿ? ಲಾ ಡಿಕ್ಲೇರ್ಡ್ ಬೈ ಸುಪ್ರೀಂ ಕೋರ್ಟ್ ಶಾಲ್ ಬಿ ಬೈಂಡಿಂಗ್ ಆನ್ ಆಲ್ ಕೋರ್ಟ್ಸ್ ಇನ್ ಇಂಡಿಯಾ. ಸೊ ದಟ್ ಈಸ್ ವಾಟ್ ಈಸ್ ಪ್ರೆಸಿಡೆಂಟ್. High court decisions are binding within their territorial jurisdiction. The decisions of the High Court of Karnataka are binding for all the subordinate courts in Karnataka, but not elsewhere in other states. Similarly, the decisions of the High Court of Kerala are binding for all the courts in Kerala, but the decision of the High Court of Kerala is not stare decisis for Karnataka. It need not follow. It is only a obiter dicta for Karnataka. That's the meaning. ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನು ದೇಶದ ಎಲ್ಲ ನ್ಯಾಯಾಲಯಗಳ ಮೇಲೆ ಬಾಧ್ಯಕರವಾಗಿರುತ್ತವೆ. ಹೈಕೋರ್ಟ್ ತೀರ್ಪುಗಳು ಅದರ ವ್ಯಾಪ್ತಿಯೊಳಗಿನ ನ್ಯಾಯಾಲಯಗಳ ಮೇಲೆ ಬಾಧ್ಯಕರ. ಕೆಳಮಟ್ಟದ ನ್ಯಾಯಾಲಯಗಳು ಮೇಲ್ಮಟ್ಟದ ನ್ಯಾಯಾಲಯಗಳನ್ನು ಅನುಸರಿಸಬೇಕು. ದ ಜನರಲ್ ಪ್ರಿನ್ಸಿಪಲ್. ಲೋವರ್ ಕೋರ್ಟ್ಸ್ ಮಸ್ಟ್ ಫಾಲೋ ಹೈಯರ್ ಕೋರ್ಟ್ಸ್. So this is what is written in Article 141. In other words, the concept of precedent, what is there jurisprudentially, is expressly mentioned in the Constitution of India 1950. ಭಾರತದ ಸಂವಿಧಾನದ ಅನುಚ್ಛೇದ 141ರಲ್ಲಿ ಲಿಖಿತವಾಗಿ ನಾವು ಪ್ರೆಸಿಡೆಂಟ್ ಅಂದ್ರೆ ಏನು ಅನ್ನೋದನ್ನು ಬರೆದಿದ್ದೀವಿ. We have written it. Then some examples I have taken here. Basic structure doctrine. This is actually original precedent because a new principle has been brought in. Till this time, it was not mentioned. There were cases. All this fight was ultimately given a full stop in Keshavananda Bharati. It started from Sajjan Singh. Then one more case is there, Golaknath, and finally this one. I am not able to catch the first case. On first constitutional amendment, there was a case, and then came Sajjan Singh case. The third one is Golaknath case, and finally Keshavananda Bharati. Yes, here I have mentioned Golaknath also. What is Golaknath? How they are overruled antakantaddu. Golaknath versus State of Punjab prakaranadalli the decision taken, the principle evolved, or the ratio decidendi is that fundamental rights cannot be amended. That was the decision. And this decision was overruled in Keshavananda. Nodi. The Golaknath judgment has come in 1961, whereas Keshavananda came in 1973. Keshavananda case came in 1973. See, this is how the overruling can be done by the Supreme Court. See, because of Golaknath and because of Article 13, it was a clear constitutional mandate that fundamental rights cannot be altered by any law. That was written in Article 13.
But the argument before Sajjan Singh and one more, Prasad Singh, I am not able to get the first name, Prasad Singh. Then see, in those cases, the issue was about land reforms. They, however, said land reform can be done. In that, if land is taken out, that the fundamental right issue cannot come out. But whereas in Golakanath, they took a strong decision. Okay, whatever you can do, no problem, but fundamental rights cannot be touched. That was the decision taken. But then so many amendments have come, and finally, in Golaknath, it is declared that fundamental rights also can be amended. So this was the principle in 1967. This principle is overruled in 1973. And then there is a ginger beer case. This is neighbor principle or ginger beer case. Idu nimage law of torts alli bandirutte. In contract alli barbodu. Law of tort and contract alli ee case ide. It is a UK case. Illi enagutte antandre neighbor principle is adopted. Neighbor principle is adopted. That is original precedent. Original precedent. What is a neighbor principle? If a manufacturer is manufacturing something, right, he should ensure that it should not be detrimental to the health of the consumer. ಇಲ್ಲಿ ಏನಾಗಿರುತ್ತೆ, ಒಂದು ಸ್ನೇಲು ಜಿಂಜರ್ ಬೀರ್ ಒಳಗೆ ಬಿದ್ದು ಸತ್ತು ಹೋಗಿರುತ್ತೆ, ಅದನ್ನು ಕುಡಿದಂತಹ ವ್ಯಕ್ತಿಗೆ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ದ್ಯಾಟ್ ಕೇಸ್ ಕಮ್ಸ್ ಬಿಫೋರ್ ದ ಕೋರ್ಟ್ ಆ್ಯಂಡ್ ಅಲ್ಟಿಮೇಟ್ಲಿ ಅವರು ನಮ್ಮ ಜವಾಬ್ದಾರಿ ಅಲ್ಲ ಅಂತಾರೆ ಮ್ಯಾನುಫ್ಯಾಕ್ಚರರ್, ಬಟ್ ಕೋರ್ಟ್ ಸೇಸ್ ನೋ, ಇಟ್ ಇಸ್ ಎ ನೇಬರ್ ಪ್ರಿನ್ಸಿಪಲ್. ಒಮ್ಮೆ ನೀವು ಒಂದು ವಸ್ತುವನ್ನು ತಯಾರು ಮಾಡ್ತೀರಿ ಅಂತಂದರೆ, ಅಥವಾ ನೀವೇನೋ ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ಮಾಡ್ತೀರಿ ಅಂತಂದರೆ ಅದು ಪಕ್ಕದವ್ರಿಗೆ ತೊಂದರೆ ಆಗಬಾರ್ದು. ಇಲ್ಲಿ ನೀವು ಬಿಸ್ನೆಸ್ ಮಾಡ್ತೀರಿ ಅಂದರೆ ನೀವು ಮಾಡೋ ಬಿಸ್ನೆಸ್ಗೆ ಬೇರೆದವ್ರು ಸಾಯ್ಬೇಕಾ ಅಂತಕ್ಕಂಥ ಪ್ರಶ್ನೆಯನ್ನು ಅಲ್ಲಿ ಎತ್ತಲಾಯಿತು. ಸೊ ಇದು ನೀವು ಕಂಪ್ಯಾರಿಸನ್ ಮಾಡುವಂಥದ್ದು, ಇದೇನು ಡಿಫಿಕಲ್ಟ್ ಏನಲ್ಲ. ನೀವು ಈ ಕೇಸ್ ಲಾಗಳನ್ನು ಈ ರೀತಿಯಾಗಿ ಅನಲೈಸಿಸ್ ಮಾಡ್ಬೋದು. ಸೊ ಪ್ರೆಸಿಡೆಂಟ್ ವಿ ಕ್ಯಾನ್ ಕನ್ಕ್ಲೂಡ್ ಲೈಕ್ ದಿಸ್. President is a living source of law, ensuring stability and flexibility. While President provides a certainty, excessive dependence may lead to rigidity. Hence, courts must balance between adherence and adaptability. ನೋಡಿ, ಪ್ರೆಸಿಡೆನ್ಸನ್ನು ನಾವು ಉಪಯೋಗ ಮಾಡಬೇಕು. ಪೂರ್ವ ನಿರ್ದೇಶನವು ಚೈತನ್ಯಯುತ ಕಾನೂನಿನ ಮೂಲವಾಗಿದ್ದು ಸ್ಥಿರತೆ ಮತ್ತು ಬದಲಾವಣೆ ಎರಡನ್ನೂ ಒದಗಿಸುತ್ತದೆ. ಸ್ಥಿರತೆ ಮತ್ತು ಬದಲಾವಣೆಯನ್ನು ಎರಡನ್ನೂ ಒದಗಿಸುತ್ತದೆ. ಇದು ನಿಶ್ಚಿತತೆ ನೀಡಿದರೂ ಅತಿಯಾದ ಅವಲಂಬನೆ ಕಠಿಣತೆಗೆ ಕಾರಣವಾಗಬಹುದು. ಆದ್ದರಿಂದ ನ್ಯಾಯಾಲಯಗಳು ಅನುಸರಣೆ ಮತ್ತು ಹೊಂದಿಕೊಳ್ಳುವಿಕೆಯ ಸಮತೋಲವನ್ನು ಸಾಧಿಸಬೇಕು. ಅಂದರೆ ಪ್ರೆಸಿಡೆಂಟ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದರೆ, ಫ್ಯಾಕ್ಟ್ಸ್ ಸಿಮಿಲರ್ ಇದ್ದರೆ ನೀವು ಯೂಸ್ ಮಾಡಿ, ದಟ್ ಈಸ್ ಫೈನ್. ಇಫ್ ದ ಫ್ಯಾಕ್ಟ್ಸ್ ಆರ್ ನಾಟ್ ಸೇಮ್, ಬಟ್ ಇಫ್ ಯು ಮೇಕ್ ಎ ಡೊಗ್ಮಾ ಆಫ್ ಅಪ್ಲೈಯಿಂಗ್ such cases, then that will be struck down by the higher courts. And that as far as the president is concerned, it is a very important thing. It will save your time. It will save the time of the lawyers. And judgments will come, similar judgments will come for similar sort of facts, for similar sort of crimes, for similar sort of constitutional situations. ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತೀನಿ. ದಿಸ್ ಇಸ್ ವಾಟ್ ಈಸ್ ನೋನ್ ಬೈ ಪ್ರೆಸಿಡೆನ್ಸ್. ನಾ ಈ ಒಂದು ಇದರಲ್ಲಿ ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ, ಪ್ರೆಸಿಡೆನ್ಸು ಮತ್ತು ಏನು ಮಾಡಿದ್ದೀನಿ, ಸ್ಟೇರ್ ಡೆಸಿಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ ಈಸ್ ಮೆಂಟ್ ಬೈ ರೇಷಿಯೋ ಡೆಸಿಡೆಂಡಿ ಮತ್ತು ವಾಟ್ ಈಸ್ ಮೆಂಟ್ ಬೈ ಆಬಿಟರ್ ಡಿಕ್ಟಾ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಯಾಕೆ ಅಂತಂದರೆ ಶಾರ್ಟ್ ನೋಟ್ಸ್ಗೆ ಆ ವಿಷಯವನ್ನು ಕೇಳೋದ್ರಿಂದ ಅದನ್ನೊಂದು ಸಪ್ರೇಟ್, ಇಲ್ಲಿ ಪಾಸಿಂಗ್ ರಿಮಾರ್ಕ್ಸಲ್ಲಿ ನಾನು ನಿಮಗೆ ಚರ್ಚೆ ಮಾಡಿದ್ದೀನಿ, ಆದರೂ ಕೂಡ ಅದೊಂದು ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ವಿಶೇಷವಾಗಿ ಅದರ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತು ನೀವು ಪ್ರೆಸಿಡೆಂಟ್ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಬಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಕಂಟೆಂಟನ್ನು ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.